ಅದು ಬಂದು ಬಿಸ್ಕೆಟ್ ಬಿಟ್ಟಿದೆ ಏನಾಯ್ತು ಸಾರಿಗೆ ಅದಕ್ಕೆ ಮುಂದಕ್ಕೆ ಮನಸ್ಸು ಹೃದಯದ ಕಡೆ ಇರಲಿ, ಗಮನ ವಿವರಣೆ ಕಡೆ ಗಮನ ಹರಿಸ್ತಾ ಬರೋಣ. ಪ್ರಕೃತಿ ಮಾತೆಯ ಆ ಮಡಿಲಿನಲ್ಲಿ ಕೇಳತಕ್ಕಂತಹ ಶ್ವಾಸಕೋಶದ ಹಿರಡಿತವನ್ನು ಗಮನಿಸ್ಕೊಳ್ಳೋಣ. ಹೃದಯ ಬಡಿತವನ್ನು ಗಮನಿಸ್ಕೊಳ್ಳೋಣ. ಆರಾಮಾಗಿ ಕೂತ್ಕೊಳ್ಳಿ. ಕಾಲು ಹೋಗ್ತಿರೋರು ಈ ಥರ ನೋಡಿ, ಕೈ ಎರಡು ಹೊರಗಡೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಒನ್ ಹಣನೇರ ಕೆಳಗೆ, ಟೂ ವಾಪಸ್, 3 ಮಾಡ್ರಿ. ಬೇಗ ಹಿಂಗೆ ಕೂತ್ಕೋಬೇಕು, ನಿಮ್ಮ ಮಂಡಿ ಮೇಲೆ ಕೂತಿರ್ಬೇಕು. ಹಾಂ, ಅದು ಅಧೋಮುಖ ವಜ್ರಾಸನ ಅಂತ ಕರಿತೀವಿ. ಹಾಂ, ವಾಪಸ್ ದೇಹ ಮುಂದೆ ತಗೊಳ್ಳಿ. ಷಡಂಗಾಸನ. ಆಚೆ ನಾಲಿಗೆ ಸಿದ್ಧ ಕುರು. ರೇಚಕ ಮುಂದೆ, ಪೂರಕ, ಚೇಂಜ್. ಪಕ್ಕ ಎಡಗಾಲ್ ಪಕ್ಕ ವಿಶ್ರಾಂತಿ ಪಡ್ಕೊಳ್ಳೋಣ. ಪಕ್ಕದಿಂದ ಮೇಲೆ, ಮುಂದೆಯಿಂದ ಕೆಳಗೆ. ಸೊ ಉಸಿರು ಬಿಡ್ತಾ, ತೆಗೆದುಕೊಳ್ತಾ, ಉಸಿರು ಬಿಡ್ತಾ, ರಿವರ್ಸ್. ಉಸಿರು ತೆಗೆದುಕೊಳ್ತಾ, ಉಸಿರು ಬಿಡ್ತಾ, ಉಸಿರು ತೆಗೆದುಕೊಳ್ತಾ, ಎಡಗಲ್ ಪಕ್ಕ ವಿಶ್ರಾಂತಿ. ಈಗ ಮೊಣಕೈಗಳಿಗೆ ಹೇಳ್ಬೇಕು. ಸೊ 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 ಈಗ ಕೈ ಹೊರಗಡೆ ಹಾಕ್ಬೇಕು. ಸೊ 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 ಉಸಿರು ಬಿಡ್ತಾ, ಉಸಿರು ತೆಗೆದುಕೊಳ್ತಾ, ಸೊ ಸೊ ಪಕ್ಕ ಕೈ ಕೆಳಗೆ. 3 4 5 ರಿವರ್ಸ್ ಮಾಡಿ. 1 2 3 4 5 ರಿವರ್ಸ್. 1 ಪ್ರಮಾಣ. 1 2
एकम द्वे त्रीणि चत्वारि पञ्च वन टू मेरा सड़क मेरा मेले मेरा सड़क मेरा मेले मेरा ಮೇಲೆ ಬಲದಿಂದ ಕೆಳಗೆ ವಿರುದ್ಧವಾಗಿ ಬಲದಿಂದ ಮೇಲೆ ಎಡದಿಂದ ಕೆಳಗೆ ಬಲದಿಂದ ಮೇಲೆ ಎಡದಿಂದ ಕೆಳಗೆ ಬಲದಿಂದ ಮೇಲೆ ಎಡದಿಂದ ಕೆಳಗೆ ಎಡಗಲ್ ಪಕ್ಕ ವಿಶ್ರಾಂತಿ ಸಮಸ್ಥಿತಿ ಬಲದಿಂದ ಮೇಲೆ ಎಡದಿಂದ ಕೆಳಗೆ ಬಲದಿಂದ ಮೇಲೆ ಎಡದಿಂದ ಕೆಳಗೆ ಮಧ್ಯದಿಂದ ಸ್ಪರ್ಶ ವಿಶ್ರಾಂತಿ ಅದು ನಿಮಿಷ ಆದರೆ ಮಾಡಿ ಏನು ಮಾಡಬೇಕು ಕೈ ಕೆಳಗರಾಗಿ ಆರಾಮಾಗಿ ಬಲಪಾಟಿ ನಿಧಾನಕ್ಕಾಗಿ ಬೆಂಡಾಗಿ ತಪ್ಪು ಮಾಡಬಾರ್ದು ಹಿಂದೆ ನೋಡಿ ಹಾಂ 1 2 3 4 ಮಾಡಬಾರ್ದು ಹತ್ರ ನಿಂತ್ಕೊಳ್ಳಿ ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಸಾಕು ಆಯಿತಾ ಹಾಂ 1 2 3 4 5 ಮಾಡಿರಿ ಬೇಗ ನೋಡಿ ಮಾಡ್ಬೋದು ಈ ಥರ ಮಾಡ್ಬೋದಲ್ವಾ ಇಟ್ಕೋಬೇಕು ನೋಡಿ 1 2 3 4 ಬೇಗ ಎಂಥದಿಲ್ಲ ಹಾಂ 1 2 ಏನು ಮಾಡ್ತಿದ್ದೀರಾ ಇಲ್ಲಿ ನೋಡಿ ಇಲ್ಲಿ ಹಿಂಗಿರ್ಬೇಕು ಕಾಲು ಒಂದು ಹಗ್ಗ ಮೇಲೆ ಇಟ್ಕೋಬೇಕು ಬಂತಾ ಕೆಳಗೆ ಮೇಲೆ ನೋಡಿ ಇಟ್ಕೊಳ್ಳಿ ಬೇಗ ಹಗ್ಗ ಕೆಳಗೆ 1 2 3 4 ಬೇಗ ಸ್ಪೀಡ್ 2 3 4 ಈಗ ನೋಡಿ ಹೆಂಗೆ ಬರ್ಬೇಕು ಗೊತ್ತಾ ಅದು ನೋಡಿ 2 ಹಾಂ ಬೇಗ ಬೇಗ ಇನ್ನೊಂದು ಕೈಲಿ ಹಾಂ ಬ್ರೆಸ್ಟನ್ನು ಉಜ್ಜಿ ಈಗ ಬೇಗ 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 ಮನೇಲಿ ಕೆಲಸ ಮಾಡಿದ್ರೆ ಇಲ್ಲಿ ಯಾಕೆ ಗೊತ್ತಾಯ್ತು ಬೇಗ 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 ಉಜ್ಜಿ 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 ಉಜ್ಜಿದ್ರಾ ಈಗ ಹಾಕೊಂಡು ಕುಕ್ಕಿ ಬೇಗ ಎಲ್ಲರಿಗೂ ರೂಢಿ ಆಗದೆ ಕುಕ್ಕಿ 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 ಅಣ್ಣಂದಿರಿಗೆ ಹೇಳಿದೆವು ಚೆನ್ನಾಗಿ ಚೆನ್ನಾಗಿ ಬೇಗ ಕುಕ್ಕಿ 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 ಆಯಿತಾ ಆಯ್ತು ಈಗ ಒಂದು ಬಕೆಟಲ್ಲಿ ನೀರೈತೆ ಅಂತ ಫಿಲ್ ಮಾಡ್ಕೊಂಡು ಬೇಗ ಜಾಲಿಸ್ಬೇಕು ನೀರನ್ನ ಅಲ್ಲಿ ಏನು ಜಾಲಿಸ್ಬೇಕು ಬಟ್ಟೆ ಅಲ್ಲ ದೊಡ್ಡ ಬೆಡ್ಶೀಟು ಸರಿನಾ ಹಾಕಿ ಮೇಲೆ ಬರಲ್ಲ ಬರಲ್ಲ ಯಾಕೆ ಬಂತು ಶುಗರು ಕೆಲಸ ಬಿಟ್ಟು ಅದೆಲ್ಲ ಶುಗರ್ ನಮಗೆ ಬಂತು ದೇಹಕ್ಕೆ ಆಯಾಸ ಕೊಡಬೇಕು ಅಣ್ಣ ಹೇಳ್ತಲ್ವಾ ಕೆಟ್ನೀರು ಬಂತು ಅಂತೇಳಿ ಕೆಟ್ನೀರು ದೇಹದಿಂದ ಆಚೆ ಹಾಕಬೇಕು ಅಲ್ವಣ್ಣ ನೀವೆಲ್ಲ ಕೆಲಸ ಮಾಡಿದ್ರೆ ಏನು ಬರ್ತೇವೆ ನಮಗೆ ಮಂಡಿ ನೋವು ಇರಲ್ಲ ಸರಿಣ್ಣ ಆಲ್ರೆಡಿ ಮಾಡಿದ್ದೀವಿ ಮಾಡ್ಬೋದಲ್ವಾ ಹಾಂ ನೆಕ್ಸ್ಟು ಸಣ್ಣ ಅದಾದಮೇಲೆ ನೋಡಿ 1 2 ಸ್ವಲ್ಪ ಕಾಲ ಹತ್ರ ಹಾಕ್ಕೊಡೋದು 1 2 3 4 1 2 3 ನೇರ ಪೂರಕ ರೇಚಕ ಪೂರಕ ರೇಚಕ ಸ್ವಲ್ಪ ಕಾಲ ಅಂತರ ಮಾಡ್ಕೊಳ್ಳಿ ಹಾಂ ಪೂರಕ ನಿಮ್ಮ ಕಿರುಬೇಳೆ ಟಚ್ ಆಗಿರಬೇಕು ಆಯಿತಾ 1 2 3 4 ಮಾಡ್ತೀರಾ ಬೇಗ ಮಾಡಿರಿ ಸಮಸ್ಥಿತಿ 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 ಅಂದರೆ ಕೈ ಉಲ್ಟಾ ಇರೋ ಕೈ ಸ್ಟ್ರೈಟ್ ಆಗಬೇಕು ದಂಡಾಸನ ಕೂತಿದ್ದೀರೋ ಆ ಥರ ಹಾಂ 1 2 3 4 1 2 3 4
ಇನ್ನೊಂದು 1 2 3 4 1 2 3 4 ಆಯ್ತಲ್ವಾ 2 3 4 ಮಾಡ್ಬೋದಲ್ವಾ? ಈಸಿಯಾಗಿ ಮಾಡ್ಬೋದು. ಇಟ್ಕೊಳ್ಳೋದು ಕೈನ ತೊಡೆ ಭಾಗ ಹತ್ರ ಇಟ್ಕೊಳ್ಳೋದು, ಹಂಗೆ ರಿವರ್ಸ್ 3 4 ರಿವರ್ಸ್ 1 2 3 4. ಹಾಂ ಅಣ್ಣ ಎತ್ತಿ ಹಿಡ್ಕೊಳ್ಳಿ, ಈ ಥರ ಇಟ್ಕೊಳ್ರಿ, ಹತ್ರ ಹಿಡ್ಕೋಬೇಕು, ಹೆಚ್ಚಾಗಬೇಕು ಈ ಥರ. ಹಾಂ ನೇರ ಮಾಡ್ಕೊಳ್ಳಿ, ಕಾಲು ಎರಡು ಸ್ಟ್ರೈಟಾಗಿರ್ಬೇಕು, ನಿಮ್ಮನ್ನು ನೋಡ್ತಾ ಇರ್ಬೇಕು ಕಾಲಲ್ಲಿ. ಮೇಲೆ ಬಿಡ್ತಾ ಲಾಕ್ ಮಾಡಿ ಇಟ್ಕೊಳ್ಳಿ, ಮೇಲೆ ಬಿಡ್ತಾ ಮುಂದೆ ಬೇಗ ಆಮೇಲೆ ಇಷ್ಟು ಇಟ್ಕೊಳ್ಳ, ಇನ್ನೊಂದು ಕಾಲು ಮುಂದೆ, ಎರಡು ಕೈ ಮೇಲೆ ಉಸಿರು ಬಿಡ್ತಾ ಮುಂದೆ ಮುಂದೆ ಬಾಗಿ. ಹಾಂ ಯಾರ ಕೈ ಪಕ್ಕದಿಂದ ಮತ್ತೆ ವಾಪಸ್ ಬದ್ಧ ಕೋನಾಸನ. ನನಗೆ ಬಂತ ಬದ್ಧ ಕೋನಾಸನ. ಈಗ ರೈಟ್ ಸೈಡಿಗೆ ತಿರುಗಿ, ರೈಟ್ ಸೈಡಿಗೆ ತಿರುಗಿ ಅಂತೇಳಿ ತಿರುಗಿದ್ರಾ? ಪಕ್ಕದಿಂದ ಕೆಳಗೆ ತಗೊಳ್ಳಿ. ಈಗ ಹಾಂ ಕಾಲು ಪಾದ ಅಗಲ ಮಾಡ್ಕೊಳ್ಳಿ, ಸ್ವಲ್ಪ ಹಿಂಡಿ ಸೇರಿಸಿ, ಮಂಡಿ ಸೇರಿಸಿ, ಮಂಡಿ ಪಿಚ್ ಸೇರಿಸಿ ನೋಡಿ. ನಿಮ್ಮ ದೇಹಕ್ಕೆ ಅನುಗುಣವಾಗಿ ರಿಲ್ಯಾಕ್ಸ್ ಆಗಬೇಕು. ಅದು ಮಂಡಿ ಫೋಲ್ಡ್ ಮಾಡಿರೋದು ಆ ಥರ ಮಾಡ್ಕೊಳ್ಳಿ. ಎರಡು ಕೈ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಹಾಂ ಕಾಲು ಮರ್ಚಿ ಹತ್ರ ನಿಧಾನವಾಗಿ ಕಾಲು ಮುಂದೆ ಜಾರಿಸಿ, ಜಾರಿ. ಹಾಂ ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ. ನಮಸ್ತೆ, ನನ್ನ ಹೆಸರು ನದಿಯಾ. ನಾನು ಬ್ಯಾಂಗ್ಳೂರು ಬನ್ನೇರುಘಟ್ಟೆಯಿಂದ ಬಂದಿದ್ದೀನಿ. ನನಗೆ ಥೈರಾಯ್ಡು ಸೈಡ್ ಎಫೆಕ್ಟ್ಸ್ ಆಗಿ ಆರ್ಥರೈಟಿಸ್ ಬಂದಿದೆ, ಜಾಯಿಂಟ್ಸ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು, ಮತ್ತು ವೆರಿಕೋಸು ಇದೆ. ನಾನು ಹಿಂಗೆ ನಮ್ಮ ಮಾವರು ಅಡ್ಮಿಟ್ ಆಗಿ ಅವರು ಹುಷಾರಾಗಿ ನನಗೆ ಹೇಳಿ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದಮೇಲೆ ಇಲ್ಲಿನ ವಾತಾವರಣ, ಮೇಡಮ್ ಅವ್ರ ಟ್ರೀಟ್ಮೆಂಟು, ಇಲ್ಲಿನ ಎಲ್ಲ ನನಗೆ ತುಂಬ ಖುಷಿ ಆಯಿತು. ಮತ್ತು ಫಸ್ಟ್ ಇದ್ದಿದ್ದಕ್ಕೂ ಇದಕ್ಕೂ ನನಗೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತುಂಬ ಇಂಪ್ರೂವ್ ಆಗಿದ್ದೀನಿ. ಇಲ್ಲಾಗೆ ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಆಗಿರ್ಬೋದು, ಯೋಗ ಮತ್ತು ಎಲ್ಲ ಮಸಾಜ್ ಆಗಿರ್ಬೋದು, ಎಲ್ಲ ಟ್ರೀಟ್ಮೆಂಟ್ಗೂ ನನ್ನ ಬಾಡಿ ತುಂಬ ಇಂಪ್ರೂವ್ಮೆಂಟ್ ತೋರಿಸ್ತಿದೆ. ಮತ್ತು ಇಲ್ಲಿನ ಡಯಟ್ ಆಗಿರಲಿ, ಫುಡ್ ಆಗಿರಲಿ, ವೆಜಿಟೇಬಲ್ಸು, ಫ್ರೂಟ್ಸು, ಸಲಾಡ್ಸ್ ಇದು ತುಂಬ ಜಾಸ್ತಿ. ಅವು ಅನ್ನ ಇದು ಕಡಿಮೆ ತಿನ್ನೋದ್ರಿಂದ ನಮ್ಮ ಬಾಡಿ ತುಂಬ ಹೆಲ್ತಿಯಾಗಿ ಕಾಣ್ತಿದೆ. ಫಸ್ಟ್ ಇರೋದಕ್ಕೂ ಇದಕ್ಕೂ ಇದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನನಗೆ. ಹೊರಗಡೆ ಇಲ್ಲಿ ಅಟೆಂಡರ್ಸು ಇರ್ಬೋದು, ಇದೆ ಫೆಸಿಲಿಟೀಸ್ ಪೇಷಂಟ್ಸ್ ಜೊತೆ. ಈಗ ನಾವು ಓಡಾಡೋಕ್ಕಾಗುತ್ತೆ, ಅದರಿಂದ ನಾವೇ ಸೆಲ್ಫ್ ಕೇರ್ ತೊಗೊತೀರಿ. ಮತ್ತು ತುಂಬ ಆಗದಿದ್ದವ್ರಿಗೆ ಅಟೆಂಡರ್ಸ್ ಜೊತೆಲಿ ಇರಲೇಬೇಕು, ಅವ್ರಿಗೂ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಉಳ್ಕೊಳ್ಳೋ ವ್ಯವಸ್ಥೆನೂ ಇದೆ. ಎಲ್ಲ ತಿಂಡಿ ತವನಿಂದ ಮಧ್ಯ 11:30 ಆದರೆ ಗಂಜಿ, ಮತ್ತು 1:30 ಊಟ, ಮತ್ತು 4:30 ಮಜ್ಜಿಗೆ, ಇಲ್ಲಾಂದರೆ ಏನಾದರೂ ಒಂದು ಕೊಡ್ತಾರೆ, ಜ್ಯೂಸು. ಒಂದೊಂದು ದಿನ ಒಂದೊಂದು ಥರ ಕೊಡ್ತಾರೆ. ಮತ್ತು ಇದು 4:30 ಔಷಧಿ ತಗೊಳ್ಳೋ ಇದು, ಮತ್ತು 6 o'clock ಆದರೆ ಪ್ರಾಣಾಯಾಮ ಅದು ಎಲ್ಲ, ಮತ್ತು 8 o'clock 8:30 ಮತ್ತೆ ಊಟ, ಎಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ. ಮತ್ತು ಬೆಳಗ್ಗೆ ಬಂದ ತಕ್ಷಣ ಫಸ್ಟು ಕಷಾಯ ತೊಗೊತೀರಿ 6 o'clock ಹಂಗೆ. ಮತ್ತು 6 to ಇದು ಯೋಗ ಕ್ಲಾಸ್ ನಡೆಯುತ್ತೆ. ಯೋಗ ಆದಮೇಲೆ BP, ಶುಗರು, ವೆಯ್ಟು ಇದೆಲ್ಲ ಚೆಕ್ ಮಾಡಿ ಮತ್ತು ಔಷಧಿ ಕೊಡ್ತಾರೆ. ಅವೆಲ್ಲ ಎಣ್ಣೆ ಒಬ್ಬೊಬ್ಬರು ಹರಳೆಣ್ಣೆ ತೊಗೊತೀರಿ. ಡಯಟ್ ಅಂದರೆ ತುಪ್ಪ ತೊಗೊಳ್ತೀರಿ. ಇದೆಲ್ಲ ಆದಮೇಲೆ ಬಿಸಿನೀರು ಕುಡಿತಾ ಹೋಗಿ, ಮತ್ತು 2 hours ಗ್ಯಾಪ್ ಇರಬೇಕು, ಆಮೇಲೆ ತಿಂಡಿ ಕೊಡ್ತಾರೆ. ಇದೆಲ್ಲ ತುಂಬ ಫೆಸಿಲಿಟೀಸ್ ಚೆನ್ನಾಗಿದೆ.